ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವಂಥ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನಮ್ಮ ಎಲ್ಲ PSI ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೀನಿ. ಈ ಪುಸ್ತಕದಲ್ಲಿ PSI ಪೇಪರ್ 1ಗೆ ಬೇಕಾಗಿರುವಂಥ ಟ್ರಾನ್ಸ್ಲೇಷನ್ ಹಾಗೆ ಪ್ರಿಸಿ ರೈಟಿಂಗ್ ಇದಕ್ಕೆ ಸಂಬಂಧಿಸಿದ ಪೂರ್ತಿ ಮಾಹಿತಿಯನ್ನು ನೀವು ನೋಡಬಹುದು. ಟ್ರಾನ್ಸ್ಲೇಷನ್ಗೆ ಬೇಕಾಗಿರುವಂಥ ಇಂಗ್ಲೀಷ್ ಗ್ರಾಮರನ್ನು ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. PSI ಪೇಪರ್ 2ಗೆ ಸಂಬಂಧಿಸಿದ 5 ಪೇಪರ್ಸನ್ನು ಇದರಲ್ಲಿ ನೀವು ನೋಡ್ತೀರಾ. ಅವೆಲ್ಲವೂ ಮಾಡೆಲ್ ಪೇಪರ್ಸ್ ಆಗಿರುತ್ತೆ. ಪ್ರತಿಯೊಂದು ಮಾಡೆಲ್ ಪೇಪರ್ನಲ್ಲಿ 100 ಪ್ರಶ್ನೆಗಳಿದ್ದು ನಾನು ಪ್ರತಿಯೊಂದಕ್ಕೂ ಆನ್ಸರ್ಸನ್ನು ಪ್ರೊವೈಡ್ ಮಾಡಿದ್ದೀನಿ. ಒಟ್ಟು 500 MCQs ನಮ್ಮ ಈ ಪುಸ್ತಕದಲ್ಲಿ ನೀವು ನೋಡಬಹುದು. ನೀವು ಕೂಡ PSI ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದು ಒಂದು ಒಳ್ಳೆಯ ಪುಸ್ತಕವನ್ನು ಖರೀದಿ ಮಾಡಬೇಕು ಅಂತಿದ್ದಲ್ಲಿ ನಮ್ಮ ಈ ಪುಸ್ತಕ ನಿಮಗೆ ಬಹಳ ಸಹಾಯವನ್ನು ಮಾಡುತ್ತೆ. ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ನೀವು ನಿಮ್ಮ ವಿಳಾಸವನ್ನು ಕಳಿಸಬಹುದಾಗಿದೆ. ನಾನು ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸ್ತೇನೆ. ಬನ್ನಿ, ಇವತ್ತು ನಿಮ್ಮ ಜೊತೆಯಲ್ಲಿ ನಾನು ಡಿಸ್ಕಸ್ ಮಾಡೋದಕ್ಕೆ ಯಾವ ಟ್ರಾನ್ಸ್ಲೇಷನ್ನ ಪ್ಯಾರಾಗ್ರಾಫ್ ತೊಗೊಂಡು ಬಂದಿದ್ದೀನಿ ನೋಡೋಣ. ಇವತ್ತಿನ ನಮ್ಮ ಪ್ರಶ್ನೆ ಹೀಗಿದೆ. ಇದನ್ನು ನಾನು ಯೋಜನಾ ಮ್ಯಾಗ್ಝಿನಿಂದ ತಗೊಂಡಿದ್ದೀನಿ. ಯೋಜನಾ ಮ್ಯಾಗ್ಝಿನಲ್ಲಿ ಬಂದಂಥ ಒಂದು ವಿಷಯವನ್ನು ಇವತ್ತು ನಾವು ಟ್ರಾನ್ಸ್ಲೇಟ್ ಮಾಡ್ತಾ ಹೋಗೋಣ. ಪ್ರಶ್ನೆ ಏನಿದೆ ಓದ್ತೀನಿ, ಕೇಳಿಸ್ಕೊಳ್ಳಿ. ನೀರು ಭೂಮಿಯ ಎಲ್ಲ ಜೀವಿಗಳ ಅತ್ಯವಶ್ಯಕ ಜೀವಧಾತು. ಪ್ರತಿಯೊಂದು ಜೀವಿಯ ಹುಟ್ಟು, ಬೆಳವಣಿಗೆ ಮತ್ತು ನಿರಂತರ ಚಟುವಟಿಕೆಗಳ ಮೂಲ ಚೇತನ. ಏಕೆಂದರೆ ಪ್ರತಿಯೊಂದು ಜೀವಕೋಶದಲ್ಲಿ ಇರುವ ನೀರಿನ ಅಂಶ 70%. ಆದರೆ ಜಗತ್ತಿನಲ್ಲಿ 75% ನೀರು ತುಂಬಿದ್ದರೂ ಉಪಯೋಗಕ್ಕೆ ಬರುವ ಉತ್ತಮ ಗುಣಮಟ್ಟದ ನೀರು ಈ ಭೂಮಿಯಲ್ಲಿರುವುದು ಕೇವಲ 1%. ಅದರ ಮೂಲ ಆಕಾರ ಮಳೆ ಒಂದೇ. ಮಳೆ ಯಾವಾಗಲೂ ಒಂದೇ ಸಮನಾಗಿ ಇಳೆಗೆ ದೊರಕುವುದಿಲ್ಲ. ಕೆಲವೆಡೆ ಅತಿವೃಷ್ಟಿಯಾದರೆ ಇನ್ನು ಕೆಲವೆಡೆ ಅನಾವೃಷ್ಟಿ. ಇದು ಇವತ್ತಿನ ನಮ್ಮ ಡಿಸ್ಕಷನ್ನ ಪ್ರಶ್ನೆ ಆಗಿದೆ. ಬನ್ನಿ ನೋಡೋಣ ಇದನ್ನು ಹೇಗೆ ನಾವು ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡ್ತೀವಿ ಅಂತ. ನೋಡಿ, ನೀರು ಅಂತ ಕೊಟ್ಟಿದ್ದಾರೆ ಅಲ್ವಾ. ನೀರು ಅಂತಂದರೆ ನಾವು ತಗೊಳ್ಬಹುದು ಏನಂತ, ವಾಟರ್. ಸಿಂಪಲ್. ಭೂಮಿ, ಲ್ಯಾಂಡ್ ಅಥವಾ ಅರ್ತ್. ನೋಡೋಣ, ಎರಡರಲ್ಲಿ ಒಂದು ಯಾವುದು ಸೂಟ್ ಆಗುತ್ತೆ ಅದು ನಮ್ಮ ವಾಕ್ಯದಲ್ಲಿ ಬರುತ್ತೆ. ಎಲ್ಲ ಜೀವಿಗಳ ಅಂತ ಕೊಟ್ಟಿದ್ದಾರೆ. ಎಲ್ಲ ಇನ್ ದ ಸೆನ್ಸ್ ಆಲ್ ಅಂತ ತಗೊಳ್ಳೋಣ. ಜೀವಿಗಳ ಅಂದರೆ ಯಾರ್ಯಾರು ಬದುಕನ್ನು ನಡೆಸ್ತಾ ಇರ್ತಾರೆ. ಅದು ನಾನು, ನೀವು, ಪ್ರಾಣಿ, ಪಕ್ಷಿ ಯಾರು ಬೇಕಾದರೂ ಇರಬಹುದು. ಹಾಗಾಗಿ ಇದನ್ನು ನಾವು ತಗೊಳ್ತೀವಿ ಆರ್ಗ್ಯಾನಿಸಮ್ಸ್ ಅಂತ. ಅತ್ಯವಶ್ಯಕ ಅಂದರೆ ಬಹಳಷ್ಟು ಅಗತ್ಯವಿರುವಂಥದ್ದು ಅಂತ, ವಿಚ್ ಈಸ್ ನಥಿಂಗ್ ಬಟ್ ನೆಸಸರಿ ಅಂತ ತಗೊಳ್ಬಹುದು. ಜೀವಧಾತು ಅಂತ ಕೊಟ್ಟಿದ್ದಾರೆ ನೋಡಿ. ಜೀವಧಾತು ಇದನ್ನು ನಾವೇನಂತ ಹೇಳ್ತೀವಿ, ಇಂಪಾರ್ಟೆಂಟ್ ಎಲಿಮೆಂಟ್ ಅಂತ ಹೇಳ್ತೀವಿ. ಇದನ್ನು ತಗೊಳ್ಳುವಾಗ ಜೀವಧಾತು ಲೈಫ್ ಎಲಿಮೆಂಟ್, ಅಂಶ, ಫ್ಯಾಕ್ಟರ್ ಅಂತ ಬರುತ್ತಲ್ವ, ಇದನ್ನೇ ಧಾತು ಅಂತ ಹೇಳುವಂಥದ್ದು. ಹಾಗಾದರೆ ಇದನ್ನು ಹೇಗೆ ಬರೀಬಹುದು? ಕಮ್ ಲೆಟ್ ಸಿ. ಏನು ಹೇಳಿದ್ದಾರೆ? ನೀರು, ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಏನಂತೆ, ಈ ಭೂಮಿ ಮೇಲೆ ಇರುವಂಥ ಎಲ್ಲ ಜೀವಿಗಳು ಅಂದರೆ ವಾಟ್ ಎವರ್ ದ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಲಿವಿಂಗ್ ಆನ್ ಅರ್ತ್ ಈಸ್ ವೆರಿ ಮಚ್ ಡಿಪೆಂಡೆಂಟ್ ಆನ್ ವಾಟರ್. ಯಾಕೆ ಅಂತಂದರೆ ಇದೇ ನಮ್ಮ ಜೀವನ ನಡೆಸೋದಕ್ಕೆ ಮುಖ್ಯವಾಗಿರುವಂಥ ಅಂಶ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಎಲಿಮೆಂಟ್ ಟು ಲೀಡ್ ಅವರ್ ಲೈಫ್. ನಮ್ಮ ಜೀವನವನ್ನು ನಡೆಸೋದಕ್ಕೆ ಇದು ಬೇಕೇ ಬೇಕು. ಹಾಗಾದರೆ ಇದನ್ನು ನಾವು ಹೇಗೆ ಬರಿತೀವಿ? ಬನ್ನಿ ತೋರಿಸ್ತಾ ಇದ್ದೀನಿ ನೋಡಿ. ತಗೊಳ್ಳೋಣ, ಏನಿದೆ ಇಲ್ಲಿ, ವಾಟರ್. ವಾಟರ್ ಈಸ್ ಆ್ಯನ್, ಅದೇ ಕೊಟ್ಟಿರೋದು ನೋಡಿ. ವಾಟರ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಎಲಿಮೆಂಟ್. ವಾಟರ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಎಲಿಮೆಂಟ್. ಯಾರಿಗೆ? ಅವರು ಎಲ್ಲಿದ್ದಾರೆ. ಓಕೆ, ವಾಟರ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಎಲಿಮೆಂಟ್ ಟು ಆಲ್ ಆರ್ಗ್ಯಾನಿಸಮ್ಸ್. ಟು ಆಲ್ ಆರ್ಗ್ಯಾನಿಸಮ್ಸ್, ಭೂಮಿಯ ಮೇಲಿರುವ ಅಲ್ವಾ, ಹೂ ಆರ್ ಆನ್ ದಿ ಅರ್ತ್. ಹೂ ಆರ್ ಆನ್ ದಿ ಅರ್ತ್. ಹೀಗೆ ನೀವು ವಾಕ್ಯವನ್ನು ರಚನೆ ಮಾಡಬಹುದು. ನೋಡಿ, ಇಲ್ಲಿ ಏನು ಬರೆದಿದ್ದೀನಿ ಅಂತ ನಾನೀಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ಎಸ್, ಮೊದಲನೇದಾಗಿ ನಾನು ಬರೆದಿದ್ದು ವಾಟರ್, ನೀರಿನ ಬಗ್ಗೆ. ಇದು ಏನೋ ಆಗಿದೆಯಂತೆ, ಇದು ಸಬ್ಜೆಕ್ಟ್ ಆಯಿತು. ಏನು ಆಗಿದೆ ಅದನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಆ್ಯನ್ ಇಂಪಾರ್ಟೆಂಟ್ ಎಲಿಮೆಂಟ್,
ಯಾರಿಗಿದು ಇಂಪಾರ್ಟೆಂಟ್ ಎಲಿಮೆಂಟ್? ಟು ಆಲ್ ಆರ್ಗ್ಯಾನಿಸಮ್ಸ್. ಅವರೆಲ್ಲಿರೋರು? ಯಾರೆಲ್ಲ ಭೂಮಿ ಮೇಲಿದ್ದಾರೆ ಅವರು. ಹಾಗಾಗಿ ಇಷ್ಟು ಕಾನ್ಸೆಪ್ಟ್ ಏನಿದೆ ಇದನ್ನು ನಾವು ಆಬ್ಜೆಕ್ಟ್ ಅಂತ ಕರಿತೀವಿ. ಇಲ್ಲಿ ನಾನು ವಾಕ್ಯವನ್ನು ರಚನೆ ಮಾಡೋದಕ್ಕೆ ಒಂದು ಫಾರ್ಮುಲಾ ಬಳಸಿದ್ದೀನಿ ಆ್ಯಂಡ್ ಆ ಫಾರ್ಮುಲಾ ಹೀಗಿದೆ: ಸಬ್ಜೆಕ್ಟ್ ಪ್ಲಸ್ ವರ್ಡ್ ಪ್ಲಸ್ ಆಬ್ಜೆಕ್ಟ್. ಓಕೆ, ಹೀಗೂ ಕೂಡ ಇಂಗ್ಲೀಷ್ನ ಒಂದು ವಾಕ್ಯವನ್ನು ರಚನೆ ಮಾಡಬಹುದು. ನೆಕ್ಸ್ಟ್ ಎರಡನೇ ವಾಕ್ಯ ಏನಿದೆ ನೋಡೋಣ ಬನ್ನಿ. ಪ್ರತಿಯೊಂದು ಜೀವಿಯ ಅಂತ ಕೊಟ್ಟಿದ್ದಾರೆ ಅಲ್ವಾ. ಅಂದರೆ ಯಾವುದೇ ಒಂದು ಜೀವಿ ಭೂಮಿಯ ಮೇಲೆ ಹುಟ್ಟುತ್ತಾ ಇದೆ ಅಂತಿದ್ದಲ್ಲಿ ಹುಟ್ಟಿದ ನಂತರ ಅದು ಸಾಯೋವರೆಗೂ, ಅದು ಯಾವುದೇ ಜೀವಿ ಇರಬಹುದು, ಎಲ್ಲದಕ್ಕೂ ಕೂಡ ನೀರಿನ ಅವಶ್ಯಕತೆ ಇದ್ದೇ ಇದೆ. ನಾವು ಕುಡಿಯೋದಕ್ಕಿರಬಹುದು, ನಾವು ಶುಚಿಯಾಗೋದಕ್ಕಿರಬಹುದು, ಪ್ರತಿಯೊಂದಕ್ಕೂ ನಮ್ಗೆ ನೀರು ಬೇಕೇ ಬೇಕು. ಅದ್ರ ಬಗ್ಗೆ ಹೇಳಿದ್ದಾರೆ. ಪ್ರತಿಯೊಂದು ಜೀವಿಯ, ಇದನ್ನು ತಗೊಳ್ಳಿ, ಎವ್ರಿ ಆರ್ಗ್ಯಾನಿಸಮ್. ಹೀಗಾದರೂ ತಗೊಳ್ಳಿ, ಜೀವಿ ಅಥವಾ ಎವ್ರಿ. ಇವಾಗ ಒಂದು ವೇಳೆ ನನಗೆ ಹ್ಯೂಮನ್ ಅಂತ ಕೊಟ್ಟಿದ್ದಿದ್ರೆ ನಾನು ಲಿವಿಂಗ್ ಬೀಯಿಂಗ್ ಅಂತ ತಗೊಳ್ತಾ ಇದ್ದೆ, ಹ್ಯೂಮನ್ ಅಂತ ತಗೊಳ್ತಾ ಇದ್ದೆ. ಜೀವಿ ಅಂತಂದಾಗ ಇಟ್ ಇನ್ಕ್ಲೂಡ್ಸ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಹಾಗಾಗಿ ಆರ್ಗ್ಯಾನಿಸಮ್ ಅಂತ ತಗೊಂಡಿದ್ದೀನಿ. ಹುಟ್ಟು ಅಂತ ಕೊಟ್ಟಿದ್ದಾರೆ. ಹುಟ್ಟು ಇನ್ ದ ಸೆನ್ಸ್ ಬರ್ತ್, ಬೆಳವಣಿಗೆ ಅಂತ ಕೊಟ್ಟಿದ್ದಾರೆ, ಗ್ರೋತ್. ಮತ್ತು ಆ್ಯಂಡ್ ನಿರಂತರ ಚಟುವಟಿಕೆಗಳ ಅಂತಂದರೆ ಕಂಟಿನ್ಯೂಯಸ್ ಅಂತ ತಗೊಳ್ಳೋಣ, ಕಂಟಿನ್ಯೂಯಸ್ ಆಕ್ಟಿವಿಟೀಸ್. ಮೂಲಚೇತನ ಅಂತ ಕೊಟ್ಟಿದ್ದಾರೆ ನೋಡಿ. ಮೂಲಚೇತನ ಅಂತಂದರೆ ಬೇಸಿಕ್, ನೋಡಿ ಬೇಸಿಕ್ ಚೇತನ, ಸ್ಪಿರಿಟ್. ಓಕೆ, ಎಸ್, ಇಲ್ಲಿಗೆ ನಮ್ಮ ಒಕ್ಯಾಬ್ಯುಲರಿ ಮುಗಿದಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಪ್ರತಿಯೊಂದು ಜೀವಿಗೆ ನೀರು ಹುಟ್ಟಿದ ಮೇಲೆ, ಹುಟ್ಟಿದ ನಂತರದ ದಿನಗಳು ಅಥವಾ ಪ್ರತಿನಿತ್ಯ ನಾವೇನು ಕಳೀತಾ ಹೋಗ್ತೀವಿ ಆಗಲೆಲ್ಲ ಕೂಡ ನಮಗೆ ನೀರು ಒಂದು ಚೇತನ ಸ್ಪಿರಿಟ್ನ ರೀತಿಯಲ್ಲಿ ಸಹಾಯ ಮಾಡುತ್ತೆ. ಅಫ್ಕೋರ್ಸ್ ನಮಗೆ ಒಂದು ದಿನ ನಮ್ಮ ಮನೇಲಿ ನೀರು ಬಂದಿಲ್ಲ ಅಂತಿದ್ದಲ್ಲಿ ಎಷ್ಟು ಕಷ್ಟ ಆಗುತ್ತೆ ನಮಗೆ. ಎಲ್ಲದಕ್ಕೂ ಕಷ್ಟನೇ. ಅದನ್ನು ಅವರಲ್ಲಿ ಹೇಳಿರೋವಂಥದ್ದು. ಬನ್ನಿ ಹೇಗೆ ಬರೆಯೋದು ಅಂತ ನೋಡೋಣ. ಏನು ಕೊಟ್ಟಿದ್ದಾರೆ ನೋಡಿ, ಬರೆಯೋಣ. ದ ಬೇಸಿಕ್ ಸ್ಪಿರಿಟ್ ಅಥವಾ ದ ಬೇಸಿಕ್ ಎಲಿಮೆಂಟ್ ತಗೊಳ್ಬಹುದು, ಅಂಶ ಅಂತ ಅರ್ಥ. ದ ಬೇಸಿಕ್ ಸ್ಪಿರಿಟ್ ಆಫ್ ಯಾರ? ಆಫ್ ಪ್ರತಿಯೊಂದು ಜೀವಿಯ. ಆಫ್ ಎವ್ರಿ ಆರ್ಗ್ಯಾನಿಸಮ್, ಆಫ್ ಎವ್ರಿ ಆರ್ಗ್ಯಾನಿಸಮ್. ಎಲ್ಲಿಂದ? ಸಿನ್ಸ್ ಬರ್ತ್, ಹುಟ್ಟಿದಾಗಿನಿಂದ. ಸಿನ್ಸ್ ಬರ್ತ್, ಗ್ರೋತ್, ಗ್ರೋತ್ ಆ್ಯಂಡ್ ಫಾಲೋಯಿಂಗ್ ಕಂಟಿನ್ಯೂಯಸ್ ಆ್ಯಕ್ಟಿವಿಟೀಸ್. ಇಲ್ಲಿ ಫಾಲೋಯಿಂಗ್ ಅನ್ನೋ ಪದವನ್ನು ಹೊಸದಾಗಿ ನಾನು ಆ್ಯಡ್ ಮಾಡಿದ್ದೀನಿ. ಯಾಕೆ ಅಂತ ಹೇಳ್ತೀನಿ. ಫಾಲೋಯಿಂಗ್ ಕಂಟಿನ್ಯೂಯಿಂಗ್ ಅಥವಾ ಫಾಲೋಯಿಂಗ್ ಕಂಟಿನ್ಯೂಯಸ್, ದಟ್ ಈಸ್ ಮಚ್ ಬೆಟರ್. ಫಾಲೋಯಿಂಗ್ ಕಂಟಿನ್ಯೂಯಸ್ ಆ್ಯಕ್ಟಿವಿಟೀಸ್ ಅಥವಾ ಪರ್ಫಾರ್ಮಿಂಗ್ ಕಂಟಿನ್ಯೂಯಸ್ ಆ್ಯಕ್ಟಿವಿಟೀಸ್, ಈ ರೀತಿಯಲ್ಲೂ ಕೂಡ ಬರೀಬಹುದಾಗಿದೆ. ದ ಬೇಸಿಕ್ ಸ್ಪಿರಿಟ್ ಆಫ್ ಎವ್ರಿ ಆರ್ಗ್ಯಾನಿಸಮ್ ಏನು ಅಂತ ತಿಳ್ಕೊಟ್ಟಿದ್ದಾರೆ, ನಾನು ಅದನ್ನೇ ಇಲ್ಲಿ ಬರೆದಿದ್ದೀನಿ ನೋಡಿ. ಇನ್ನಷ್ಟು ಕ್ಲಾರಿಟಿ ಕೊಡ್ತೀನಿ, ಗಮನಿಸಿ. ನಾನು ಮಾತಾಡಿದ್ದು ಬೇಸಿಕ್ ಸ್ಪಿರಿಟ್ನ ಬಗ್ಗೆ, ಅಂದರೆ ಮೂಲವಾಗಿರುವಂಥ ಒಂದು ಚೇತನ. ಯಾವುದು? ಹಿಂದಿನ ವಾಕ್ಯದಲ್ಲಿ ನಾವು ನೋಡಿದ್ವಿ ಅಲ್ವಾ, ನೋಡಿ ಇದ್ರ ಬಗ್ಗೆ ಮಾತಾಡಿದ್ದು. ಅಂದರೆ ನೀರು ಏನಾಗಿದೆ, ಯಾರದ್ದು ಅಂತ ಹೇಳಿದ್ದಾರೆ ನೋಡಿ. ತಗೊಳ್ಳೋಣ. ಆಫ್ ಎವ್ರಿ ಆರ್ಗ್ಯಾನಿಸಮ್, ಯಾವಾಗಿನಿಂದ? ಹುಟ್ಟಿದಾಗಿಂದ, ಬೆಳೆಯುವಾಗ, ಅದಲ್ಲದೆ ಮುಂದೆ ಹೋಗ್ತಾ ಹೋಗ್ತಾ ಜೀವನದಲ್ಲಿ, ಅಂದರೆ ಕಂಟಿನ್ಯೂಯಸ್ ಆ್ಯಕ್ಟಿವಿಟೀಸ್. ನಾವು ಯಾವುದೇ ಒಂದು ಒಂದು ಆ್ಯಕ್ಟಿವಿಟಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂತಂದಲ್ಲಿ ವಿಚ್ ಮೀನ್ಸ್ ವಿ ಆರ್ ಫಾಲೋಯಿಂಗ್ ಸಮಥಿಂಗ್, ವಿ ಆರ್ ಪ್ರಾಕ್ಟೀಸಿಂಗ್ ಸಮಥಿಂಗ್. ಹಾಗಾಗಿ ಒಂದು ಪದದ ಅಗತ್ಯತೆ ಇತ್ತು. ಸೊ ಫಾರ್ ದ್ಯಾಟ್ ರೀಸನ್ ಐ ಹ್ಯಾವ್ ಯೂಸ್ಡ್ ದಿಸ್. ತಗೊಳ್ಳೇಬೇಕು ಅಂತಿಲ್ಲ, ಇದು ತೊಗೊಂಡ್ರೆ ವಾಕ್ಯ ಇನ್ನು ಪರಿಪೂರ್ಣವಾಗಿರುತ್ತೆ ಅಂತ ಅನ್ನಿಸ್ತು, ಹಾಗಾಗಿ ತೊಗೊಂಡಿದ್ದೀನಿ. ಇಲ್ಲಿ ವಾಕ್ಯವನ್ನು ರಚನೆ ಮಾಡೋಕ್ಕೆ ಯಾವ ಫಾರ್ಮುಲಾನೂ ಬಳಸಿಲ್ಲ. ಜಸ್ಟ್ ಮೊದಲನೇದಾಗಿ ಮೂಲ ಅಂಶ ಯಾರಿಗೆ ಅಂತ ತಗೊಂಡೆ, ಎರಡನೇ ಭಾಗ. ಯಾವಾಗಲೆಲ್ಲ ಅಂತ ಮೂರನೇ ಭಾಗವನ್ನು ತಗೊಂಡೆ. ವಿತೌಟ್ ಯೂಸಿಂಗ್ ಫಾರ್ಮುಲಾ ಆಲ್ಸೋ ಯು ಕ್ಯಾನ್ ಫ್ರೇಮ್ ಅ ಸೆಂಟೆನ್ಸ್ ಲೈಕ್ ದಿಸ್. ಓಕೆ, ಇದು ಎರಡನೇ ವಾಕ್ಯವಾಗಿತ್ತು. ಮೂರನೇ ವಾಕ್ಯ ಏಕೆಂದರೆ ಅಂತ ಕೊಟ್ಟಿದ್ದಾರೆ ನೋಡಿ. ವೈ, ಬಿಕಾಸ್ ಅಥವಾ ಬಿಕಾಸ್, ಎರಡರಲ್ಲಿ ಒಂದು. ಪ್ರತಿಯೊಂದು, ಈಚ್, ಜೀವಕೋಶ, ಸೆಲ್ ಅಂತ ತಗೊಳ್ಳೋಣ. ಇರುವ, ಇದನ್ನು ಹ್ಯಾಸ್ ಅಥವಾ ಕನ್ಸಿಸ್ಟ್, ಎರಡರಲ್ಲಿ ಒಂದನ್ನು ಬರೀಬಹುದು. ನೀರಿನ ಅಂಶ ಅಂತ ಕೊಟ್ಟಿದ್ದಾರಲ್ವ, ತಗೊಳ್ಳಿ. ವಾಟರ್ ಎಲಿಮೆಂಟ್ ಅಂತ. ಎಷ್ಟಂತೆ? 70% ತಗೊಳ್ಳೋಣ, 70%. ನೋಡಿ, ಇಲ್ಲಿಗೆ ನಮ್ಮ ಒಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ? ಹಿಂದಿನ ವಾಕ್ಯದಲ್ಲಿ ನಾವು ನೋಡಿದ್ವಿ ಏನಂತ, ಪ್ರತಿಯೊಬ್ಬ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಕೂಡ ನೀರಿನ ಅಗತ್ಯತೆ ಅವನಿಗಿದ್ದೇ ಇರುತ್ತೆ. ಮನುಷ್ಯನೇ ಅಂತಲ್ಲ, ಯಾವುದೇ ಆರ್ಗ್ಯಾನಿಸಮ್ ಇರಬಹುದು. ಹಾಗಾಗಿ ಬಿಕಾಸ್ ಅಥವಾ ಏಕೆಂದರೆ ಈ ರೀತಿಯಲ್ಲಿ ಬರುತ್ತೆ. ಹಾಗಾಗಿ ಇಲ್ಲಿ
ಯಾವ ಬೇಸಿಸ್ನ ಮೇಲೆ ಎರಡನೇ ವಾಕ್ಯವನ್ನು ಹೇಳಿದ್ದಾರೆ ಅದನ್ನೇ ಹೇಳ್ತಾ ಇದ್ದಾರೆ. ಯಾಕೆ ಅವನಿಗೆ ಅಷ್ಟು ಅತ್ಯಮೂಲ್ಯ ಅಂತಂದರೆ, ಪ್ರತಿಯೊಂದು ಜೀವಕೋಶ ಈಚ್ ಸೆಲ್ ಕನ್ಸಿಸ್ಟ್ಸ್ ಆಫ್ 70% ಆಫ್ ವಾಟರ್ ಎಲಿಮೆಂಟ್. ಅಂದರೆ ಈಗ ಒಂದು ಸೆಲ್ ಇದೆ ಅಂತ ಅಂದ್ಕೊಳ್ಳೋಣ, ಇದರಲ್ಲಿ 70% ನೀರೇ ಇದೆ. ಅಲ್ಲಿಗೆ 50%ಗಿಂತಲೂ ಜಾಸ್ತಿ ಆಯಿತು. ಅದಿಲ್ಲ ಅಂದರೆ ನಮ್ಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಇನ್ನು 25% ಇಟ್ಕೊಂಡು ಏನು ಮಾಡೋದು? ಹಾಗಾಗಿನೇ ಇಲ್ಲಿ ಹೇಳ್ತಾ ಇರುವಂಥದ್ದು, ಇದು ಪೂರ್ತಿಯಾಗಿ ಕರೆಕ್ಟಾಗಿ ವರ್ಕ್ ಆಗಬೇಕು ಅಂತಂದರೆ 70% ಅಥವಾ 75% ಅಷ್ಟು ಇರಲೇಬೇಕು. 75 ಅಂತ ಬಂದಾಗ ನಮ್ಮ ಭೂಮಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದೇ ಜೀವಕೋಶಗಳು ಸೆಲ್ನ ಬಗ್ಗೆ ಮಾತಾಡುವಾಗ 70% ಅಂತ ಹೇಳಿದ್ದಾರೆ. ಸೊ ಈ ನಂಬರ್ಸ್ ಬರುತ್ತೆ ನೋಡಿ, ಆಗ ನೀವು ತುಂಬ ಹುಷಾರಾಗಿರಬೇಕು. ಗೋ ವಿತ್ ದ ಫ್ಲೋ, ಗೋ ವಿತ್ ದ ನಂಬರ್ಸ್, ವಾಟ್ ಎವರ್ ದೇ ಹ್ಯಾವ್ ಪ್ರೊವೈಡೆಡ್. ಬರೆಯೋಣ. ಬಿಕಾಸ್ ಈಚ್ ಸೆಲ್ ಕನ್ಸಿಸ್ಟ್ಸ್ ಆಫ್, ಬಿಕಾಸ್ ಈಚ್ ಸೆಲ್ ಹ್ಯಾಸ್, ಎರಡರಲ್ಲಿ ಒಂದು, ಕನ್ಸಿಸ್ಟ್ಸ್ ಆಫ್ ಎಷ್ಟು? 70% ವಾಟರ್ ಎಲಿಮೆಂಟ್ ಅಥವಾ 70% ಆಫ್ ವಾಟರ್ ಎಲಿಮೆಂಟ್. ಈ ರೀತಿಯಲ್ಲೂ ಕೂಡ ನೀವು ಸೇರಿಸ್ಕೊಳ್ಬಹುದು. ನೋಡಿ ಇಲ್ಲಿ ಬರೆಯುವಾಗ ನಾನು ಯಾವುದರಿಂದ ಪ್ರಾರಂಭ ಮಾಡಿದೆ? ಈಚ್ ಸೆಲ್. ಆ್ಯಂಡ್ ಬಿಕಾಸ್ ಅನ್ನುವಂಥದ್ದಂತೂ ಹಿಂದಿನ ವಾಕ್ಯದಿಂದ ತೊಗೊಂಡು ಬಂದಿರುವಂಥ ಲಿಂಕ್ ಆಗಿದೆ. ಈಚ್ ಸೆಲ್ ಇಲ್ಲಿ ನಮ್ಮ ಸಬ್ಜೆಕ್ಟ್ ಆಯಿತು, ಕನ್ಸಿಸ್ಟ್ಸ್ ಹೊಂದಿದೆ ವರ್ಬ್ ಆಯಿತು, ಏನನ್ನು ಹೊಂದಿದೆ ಅನ್ನೋಂಥದ್ದು ಆಬ್ಜೆಕ್ಟ್ ಆಯಿತು. ಹೀಗೆ ಇಲ್ಲಿಯೂ ಕೂಡ ವಾಕ್ಯವನ್ನು ರಚನೆ ಮಾಡೋದಕ್ಕೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅನ್ನೋ ಕಾನ್ಸೆಪ್ಟನ್ನು ಬಳಸಿದ್ದೀನಿ. ಓಕೆ, ಬನ್ನಿ ಮುಂದಿನ ವಾಕ್ಯದ ಕಡೆ ಹೋಗೋಣ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಮುಂದಿನ ವಾಕ್ಯ ನೋಡಿ ಹೀಗಿದೆ. ಆದರೆ ಬಟ್ ಜಗತ್ತಿನಲ್ಲಿ ಅಂತ ಕೊಟ್ಟಿದ್ದಾರೆ, ವರ್ಲ್ಡ್ ಅಂತ ತಗೊಳ್ಳೋಣ. 75 ಹೀಗೆ ಬರುತ್ತೆ. ಭಾಗ ಇದನ್ನು 75% ಅಂತ ತಗೊಳ್ಬಹುದು. ಆಮೇಲೆ ನೋಡ್ತಾ ಹೋಗೋಣ, ಸ್ವಲ್ಪ ಬದಲಾಗುತ್ತೆ ಇದು. ನೀರು ತುಂಬಿದ್ದರೂ, ನೀರು ವಾಟರ್, ತುಂಬುವುದು ತುಂಬಿದ್ದರೂ ಸ್ವಲ್ಪ ಇದು ಬದಲಾಗುತ್ತೆ, ಅದೇನು ಅಂತ ಆಮೇಲೆ ತೋರಿಸ್ತೀನಿ. ತುಂಬಿದ್ದು ಅದನ್ನು ಫಿಲ್ಡ್ ಅಂತ ತಗೊಂಡಿದ್ದೀನಿ. ಉಪಯೋಗಕ್ಕೆ ಅಂದರೆ ಯೂಸ್ ಅಂತ ತಗೊಳ್ಳೋಣ. ಯೂಸ್ ಉಪಯೋಗಕ್ಕೆ ಬರುವ. ಓಕೆ, ಉತ್ತಮ ಗುಣಮಟ್ಟದ, ಇದನ್ನು ಗುಡ್ ಕ್ವಾಲಿಟಿ ಅಂತ ನಾವು ತಗೊಳ್ಬಹುದು. ಗುಡ್ ಕ್ವಾಲಿಟಿ. ನೀರು ವಾಟರ್ ನಮ್ಗೆ ಗೊತ್ತಿದೆ, ಕಮ ಈ ದಿಸ್. ಭೂಮಿಯಲ್ಲಿರುವುದು ಅರ್ತ್. ಕೇವಲ ಓನ್ಲಿ, ಶೇಕಡ 1%, ಓನ್ಲಿ 1% ಅಂತ ಬರುತ್ತೆ. ಓಕೆ, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಯಿತು. ಏನು ಹೇಳ್ತಾ ಇದ್ದಾರೆ? ನಮ್ಮ ಭೂಮಿ ನಮಗೆ ಗೊತ್ತೇ ಇದೆ. ನಮ್ಮ ಭೂಮಿ ಏನಿದೆ, ನಾವೆಲ್ಲ ಕೂಡ ಗ್ಲೋಬ್ ನೋಡೇ ಇರ್ತೀವಿ. ಇದರಲ್ಲಿ ಶೇಕಡ 75% ಇರುವಂಥದ್ದೇ ನೀರು ಅಲ್ವಾ? ಆದರೆ ನಾವು ಇದನ್ನು ಕುಡಿಯೋಕ್ಕಾಗೋದಿಲ್ಲ. 75ರಲ್ಲಿ ನಮಗೆ ಕುಡಿಯೋ ಲಾಯಕ್ ಇರುವಂಥದ್ದು ಎಷ್ಟು? ಶೇಕಡ 1%. ಪ್ಯಾರಾಗ್ರಾಫ್ ಹೀಗೆ ಹೇಳಿರೋದ್ರಿಂದ ಎಕ್ಸಾಕ್ಟ್ಲಿ ನಾವು ಹೀಗೆ ಬರಿಬೇಕಾಗುತ್ತೆ. ಹಾಗಾದರೆ ಇದನ್ನು ಹೇಗೆ ಬರಿಬಹುದು ನೋಡಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಹ್ಯಾವ್ ಎ ಲುಕ್ ಹಿಯರ್ ವಾಟ್ ಐ ಹ್ಯಾವ್ ರಿಟನ್. ವೊಕ್ಯಾಬ್ಯುಲರಿ ಮೇಲೆ ನಿಮ್ಮ ಗಮನ ಇರಲಿ. ಅದನ್ನು ಈಗ ವಾಕ್ಯದಲ್ಲಿ ಹೇಗೆ ಬರಿತೀವಿ ನೋಡೋಣ. ಆದರೆ ಬಟ್ ಫಸ್ಟ್ ಇದನ್ನು ತಗೊಳ್ಬೇಕು. ಜಗತ್ತಿನಲ್ಲಿ 75% ನೀರು ತುಂಬಿದ್ದರೂ ಉಪಯೋಗಕ್ಕೆ ಬರುವ ಉತ್ತಮ ಗುಣಮಟ್ಟದ ನೀರು ಈ ಭೂಮಿಯಲ್ಲಿರುವುದು ಕೇವಲ ಶೇಕಡ 1%. ಹೀಗೆ ಬರೀರಿ. 75% ಆಫ್ ಏನು? ವಾಟರ್. 75% ಆಫ್ ವಾಟರ್ ಈಸ್ filled in the world also, comma, only 1% of it, ಯಾವುದರ? ಶೇಕಡ 75%, 75%. Only 1% of it is used
ಆಸ್ ಅ ಗುಡ್ ಕ್ವಾಲಿಟಿ ಎಲ್ಲಿ ಆನ್ ದಿಸ್ ಅರ್ತ್. ನೋಡಿ, ಈ ಭೂಮಿಯಲ್ಲಿರುವುದು ಕೇವಲ 1%. ಇದನ್ನು ಹೀಗೆ ನಾನು ಬರೆದಿದ್ದೀನಿ ನೋಡಿ. ಮೊದಲನೇದಾಗಿ ನಮ್ಮ ಭೂಮಿಯಲ್ಲಿ ಇರುವಂತಹ ನೀರೆಷ್ಟು ಬರೆದಿದ್ದೀವಿ. ಅದರಲ್ಲಿ ನಮಗೆ ಬಳಕೆ ಮಾಡೋದಕ್ಕೆ ಎಷ್ಟು ಸಾಧ್ಯ ಅದನ್ನು ನಾನು ಇಲ್ಲಿ ಬರೆದಿದ್ದೀನಿ. ಹೀಗೆ ಸಪ್ರೇಟಾಗಿ ಇದು ಬರೆದಿದ್ದೀನಿ. ಯಾವುದೇ ಫಾರ್ಮುಲಾನ ಬಳಸಿಲ್ಲ. ಹೀಗೂ ಕೂಡ ವಾಕ್ಯವನ್ನು ರಚನೆ ಮಾಡಬಹುದು. ನಮಗಿಲ್ಲೊಂದು ಕಾಮ ಕೊಟ್ಟಿದ್ದಾರೆ ನೋಡಿ, ಇದರ ಸಹಾಯದಿಂದ ವಾಕ್ಯವನ್ನು ಡಿವೈಡ್ ಕೂಡ ಮಾಡ್ಕೊಳ್ಬಹುದಿರುತ್ತೆ. ಓಕೆ, ಮುಂದಿನ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ಮಳೆ ಯಾವಾಗಲೂ ಒಂದೇ ಸಮನಾಗಿ ಇಳೆಗೆ ದೊರಕುವುದಿಲ್ಲ. ಎಸ್, ಯಾವಾಗಲೂ ಮಳೆ ಬರುತ್ತೆ, ಎಕ್ಸ್ಪೆಕ್ಟ್ ಮಾಡಿದಾಗೆಲ್ಲ ಮಳೆ ಬರುತ್ತೆ? ನೋ, ನಾಟ್ ಪಾಸಿಬಲ್. ಬರೆಯೋಣ, ಮಳೆ ರೇನ್. ಯಾವಾಗಲೂ, ಆಲ್ವೇಸ್ ಅಥವಾ ಎನಿ ಟೈಮ್, ಎನಿಥಿಂಗ್, ಎರಡರಲ್ಲಿ ಒಂದು. ಓಕೆ, ಒಂದೇ ಸಮನೆ ನೋಡಿ ಇಲ್ಲಿ ಬರುತ್ತೆ ಆಲ್ವೇಸ್. ಆಯಿತಾ? ಇಳೆಗೆ, ಇಳೆ ಇಸ್ ನಥಿಂಗ್ ಬಟ್ ಭೂಮಿ, ಅರ್ತ್. ದೊರಕುವುದಿಲ್ಲ, ನಾಟ್ ಅವೈಲಬಲ್. ಹೀಗೆ ತಗೊಳ್ಳೋಣ, ನಾಟ್ ಅವೈಲಬಲ್. ಸೊ ಏನು ಪಂಕ್ಚುವೇಷನ್ಸ್ ಕೊಟ್ಟಿರ್ತಾರೆ ಹಾಗೆ ತೊಗೊಂಡು ಮುಂದಕ್ಕೆ ಹೋಗಬೇಕು. ಕೆಲವೆಡೆ ಫ್ಯೂ, ಅತಿವೃಷ್ಟಿಯಾದರೆ ಅಂದರೆ ಓವರ್, ತುಂಬ ಜಾಸ್ತಿ, ಮೋರ್ ಅಂತ ಸದ್ಯಕ್ಕೆ ಇಲ್ಲಿ ಬರಿತೀನಿ. ಮತ್ತು ಆ್ಯಂಡ್ ಕೆಲವು ಕಡೆಗಳಲ್ಲಿ, ಫ್ಯೂ ಪ್ಲೇಸಸ್. ಈಗ ತಗೊಳ್ಳೋಣ, ಅನಾವೃಷ್ಟಿ, ಲೆಸ್. ಓಕೆ, ಎಸ್, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಗ್ದಿದೆ. ಏನು ಹೇಳ್ತಾ ಇದ್ದಾರೆ? ಮಳೆ ಯಾವಾಗಲೂ ಕೂಡ ಭೂಮಿಗೆ ಬೇಕಂದಾಗೆಲ್ಲ ಬರೋದಿಲ್ಲ ಅಲ್ವಾ. ರೇನ್ ವಿಲ್ ನಾಟ್ ಬಿ ಅವೈಲಬಲ್ ಆಲ್ವೇಸ್ ಆನ್ ಅರ್ತ್. ಮೊದಲನೇ ಹೀಗೆ ಬರಿಬಹುದು ನೀವು. ಫ್ಯೂ ಪ್ಲೇಸಸ್ ವಿಲ್ ರಿಸೀವ್ ಮೋರ್ ರೇನ್ ವೇರ್ ಫ್ಯೂ ಪ್ಲೇಸಸ್ ವಿಲ್ ರಿಸೀವ್ ವೆರಿ ಲೆಸ್ ರೇನ್. ಅದನ್ನೇ ಇಲ್ಲಿ ಅವರು ಹೇಳಿರುವಂಥದ್ದು. ಮೊದಲನೇ ಭಾಗವನ್ನು ಹೀಗೆ ಬರಿಬಹುದು. ಏನು ಕೊಟ್ಟಿದ್ದಾರೆ ನೋಡಿ, ಬರಿತಾ ಇದ್ದೀನಿ ನಾನು. rain does not fall on earth always. ಹೀಗೂ ಕೂಡ ಬರಿಬಹುದು. ಯಾವಾಗಲೂ ಕೂಡ ಮಳೆ ಬರೋದಿಲ್ಲ, ಇಷ್ಟನ್ನು ನಾವು ಬರಿಬಹುದು. rain does not fall on earth always. rain is not available always on earth. ಹೀಗೂ ಕೂಡ ಬರಿಬಹುದು. ಬಟ್ ದಿಸ್ ಇಸ್ ಮಚ್ ಬೆಟರ್ ಅದಕ್ಕೆ ಕಂಪೇರ್ ಮಾಡಿದ್ರೆ. rain does not fall on earth always. ಹಾಗಾಗಿ ಏನಾಗುತ್ತೆ, ಕೆಲವೆಡೆ ಅತಿವೃಷ್ಟಿಯಾದರೆ ಮತ್ತು ಕೆಲವೆಡೆ ಅನಾವೃಷ್ಟಿ. ಸೊ ಫ್ಯೂ ಪ್ಲೇಸಸ್, ಇದನ್ನು ಸ್ವಲ್ಪ ಈ ರೀತಿಯಲ್ಲಿ ಬರೀರಿ. ಫ್ಯೂ ಪ್ಲೇಸಸ್ ರಿಸೀವ್ ಮೋರ್ ರೇನ್. ಯಾವಾಗ ಬರುತ್ತೆ ಆಗ ಕೆಲವು ಕಡೆ ಹೆಚ್ಚಿಗೆ ಮಳೆ ಬಿದ್ದರೆ ಇನ್ನು ಕೆಲವು ಕಡೆ ಮಳೆನೇ ಇರೋದಿಲ್ಲ. ಫ್ಯೂ ಪ್ಲೇಸಸ್ ರಿಸೀವ್ ಮೋರ್ ರೇನ್ ಆ್ಯಂಡ್ ಫ್ಯೂ ಲೆಸ್, ಅಥವಾ ಫ್ಯೂ ರಿಸೀವ್ ಲೆಸ್ ರೇನ್. ಹೀಗೂ ಕೂಡ ಬರಿಬಹುದು. ಈ ರೀತಿಯಲ್ಲಿ ಶಾರ್ಟಾಗಿ ಬರೆದ್ರೂ ಕೂಡ ಅದೇ ಅರ್ಥವನ್ನೇ ಕೊಡುತ್ತೆ. ಏನು ಬರೆದಿದ್ದೀವಿ ನೋಡಿ, ರೇನ್ ಡಸ್ ನಾಟ್ ಫಾಲ್ ಆನ್ ಅರ್ತ್ ಆಲ್ವೇಸ್. ಯಾವಾಗಲೂ ಕೂಡ ಮಳೆ ಭೂಮಿ ಮೇಲೆ ಬೀಳೋದಿಲ್ಲ, ಬೇಕಂದಾಗೆಲ್ಲ ಬೀಳೋದಿಲ್ಲ. ಹಾಗಾಗಿ ಬಿದ್ದಾಗ ಕೆಲವು ಕಡೆ ತುಂಬಾ ಜಾಸ್ತಿ ಇರುತ್ತೆ, ಇನ್ನು ಕೆಲವು ಕಡೆ ಅಂತೂ ಮಳೆ ಬೀಳೋದೇ ಇಲ್ಲ. ಅದನ್ನು ಅವರಲ್ಲಿ ಹೇಳಿದ್ದಾರೆ. ಹೀಗೆ ನಾನು ವಾಕ್ಯವನ್ನು ರಚನೆ ಮಾಡಿದ್ದೀನಿ. It is not that you need to frame the sentence only with the formula always. ಯಾವಾಗಲೂ ಫಾರ್ಮುಲಾ ಜೊತೆಲೇ ತೊಗೊಳ್ಬೇಕು ಅಂತೇನಿಲ್ಲ. ಆ ರೀತಿ ನಾನು ಯಾಕೆ ಹೇಳ್ಕೊಡೋದು ಅಂತಂದರೆ, ಇದೇ ಸಬ್ಜೆಕ್ಟ್, ಇದೇ ವರ್ಡ್, ಇದೇ ಆಬ್ಜೆಕ್ಟ್ ಅಂತ ನಿಮಗೆ ಗೊತ್ತಿರಬೇಕು. ಆಗ ಇಂಥ ಸಂದರ್ಭಗಳು ಬಂದಾಗ ನಿಮಗೆ ಕನ್ಫ್ಯೂಷನ್ಸ್ ಕಡಿಮೆ ಆಗುತ್ತೆ. ಬಟ್ ಕೆಲವರು ಕೇಳ್ತಾರೆ, ಮ್ಯಾಮ್ ಅದು ಬಿಟ್ಟು ಬೇರೆ ಏನೂ ರೀತಿ ಇಲ್ವಾ ಅಂತ. ಹಾಗಾಗಿ ನಾನು ಈ ರೀತಿಯಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಇಲ್ಲೂ ಕೂಡ ಅಷ್ಟೇ, ನಾನು ಬ್ರೇಕ್ ಮಾಡಿ ಸೆಂಟೆನ್ಸಸ್ನ ಹೇಳ್ಕೊಡ್ತೀನಿ. ಲೆಂತಿ ಸೆಂಟೆನ್ಸ್ ಯಾವುದೇ ಇದ್ದರೂ ಶಾರ್ಟ್ ಸೆಂಟೆನ್ಸಸ್ ಆಗಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಐ ಹೋಪ್ ಯು ಗಾಟ್ ದಿಸ್ ಕಾನ್ಸೆಪ್ಟ್. ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡಿದಂತಹ ಯೋಜನಾ ಮ್ಯಾಗ್ಝಿನ ಒಂದು ಪ್ಯಾರಾಗ್ರಾಫ್ ನಿಮಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಗೊತ್ತಿದೆ ಅಲ್ವಾ ನಿಮಗೆ, ಲೈಕ್ ಮಾಡಬೇಕು ನೀವು. ನಿಮ್ಗೆ ಏನು ಅನ್ನಿಸ್ತದೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಆ್ಯಂಡ್ ನೀವೇನಾದರೂ ನಮ್ಮ ಕೋರ್ಸ್ ತೊಗೊಳ್ಬೇಕು ಅಥವಾ ನಮ್ಮ ಪುಸ್ತಕವನ್ನು ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಈ ನಂಬರನ್ನು ಈ ಕೂಡಲೇ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನೆನ್ನೆ ಸೆಷನ್ ಹಾಗೆ ಮೊನ್ನೆ ಸೆಷನ್ ಮಿಸ್ ಮಾಡ್ಕೊಂಡಿದ್ದಲ್ಲಿ ಈಗ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕ್ಲಿಕ್ ಮಾಡಿ ಅದರ ಮೇಲೆ ತಪ್ಪದೇ ವಾಚ್ ಮಾಡಿ. ನಾಳೆ 8 ಗಂಟೆಗೆ ಮತ್ತೊಂದು ಸೆಷನ್ನ ನಿಮ್ಮ ಜೊತೆಯಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಪೀಪಲ್. ಹ್ಯಾಪಿ ಲರ್ನಿಂಗ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ.